ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ದಿನ ನಾನು ಏನೇನು ಮಾಡ್ತಿದ್ದೀನಿ, ಒಂದೆರಡು ರೀಲ್ಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ರೀಲ್ಸ್ ಮಾಡಬೇಕಾದ್ರೆ ನಾನು ಯಾವ ಥರ ರೆಡಿ ಆಗ್ತೀನಿ ಅದನ್ನು ವೀಡಿಯೋ ಹಾಕ್ತೀನಿ. ಆಮೇಲೆ ಇವತ್ತಿನ ಪೂರ್ತಿ ದಿನ ಇವತ್ತಿನ ನಾನು ಏನೇನು ಕೆಲಸ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನನ್ನ ಚಾನಲ್ಲು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡಿ ಅಂತ ಕೇಳ್ತಾ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಬನ್ನಿ ಇವತ್ತಿನ ದಿನ ನಾನು ಯಾವ ಥರ ಕೆಲಸ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬರ್ರಿ, ನಾನಿವತ್ತು ರೀಲ್ಸ್ ಮಾಡಬೇಕಾದ್ರೆ ರೆಡಿ ಆಗ್ಬೇಕು ಅಂದ್ಕೊಂಡಿದ್ದೀನಿ. ಪಿಂಕ್ ಕಲರ್ ಸಾರಿ ಮತ್ತು ಈ ಬ್ಲೌಸ್ನ ಹಾಕ್ಕೊಬೇಕು ಅಂದ್ಕೊಂಡಿದ್ದೀನಿ. ಹೆಂಗೆ ಕಾಣ್ತಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ಜಸ್ಟ್ ಸ್ನಾನ ಮಾಡಿಕೊಂಡೆ ಸಾರಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಈ ಬ್ಲೌಸ್ ಬಂದುಬಿಟ್ಟು ಈ ಕಡೆ ಪೂರ್ತಿ ಗೋಲ್ಡ್ ಕಲರಲ್ಲ, ಈ ಕಡೆ ಸಿಲ್ವರಲ್ಲ, ಮೀಡಿಯಮ್ ಇದೆ, ಮಧ್ಯ ಅಂತಾರಲ್ಲ ಆ ಥರ. ಇವಾಗ ನಾನು ಸ್ವಲ್ಪ ಸನ್ಸ್ಕ್ರೀನ್ ಹಾಕ್ಕೊತಿದ್ದೀನಿ. ಆಲ್ರೆಡಿ ನಾನು ಗೆಟ್ ರೆಡಿ ವಿತ್ ಮೀ ಮಾಡಿದ್ದೀನಲ್ಲ, ಆ ವಿಡಿಯೋದಲ್ಲಿ ಸನ್ಸ್ಕ್ರೀನ್ ನಾನು ಯಾವುದು ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ದೀನಿ. ಅದೇ ಸನ್ಸ್ಕ್ರೀನ್ ಇದು. ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊತಿದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 2 ಇಯರ್ ಆಗ್ತಾ ಬಂತು. ತುಂಬ ಚೆನ್ನಾಗಿದೆ. ಆಯ್ಲಿ ಫೀಲ್ ಆಗೋಲ್ಲ. ಫೇಸಲ್ಲಿ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ, ಚೆನ್ನಾಗಿ ನೀಟಾಗಿ ಅಪ್ಲೈ ಆಗುತ್ತೆ. ಅದಕ್ಕೋಸ್ಕರನೇ ಈ ಸನ್ಸ್ಕ್ರೀನ್ ಅಂದ್ರೇ ಒಂಥರ ಕೈಯಲ್ಲಿ ಸ್ಮೂತಾಗಿ ಹ್ಯಾಂಡಲ್ ಮಾಡ್ಬೋದು. ಹಾಗಂತ ಇದು ಒಂದು ಸನ್ಸ್ಕ್ರೀನ್ನ ನಾನು ಯೂಸ್ ಮಾಡ್ಕೊತಿದ್ದೀನಿ. ಆಮೇಲೆ ಜಾಸ್ತಿ ಏನು ಮೇಕಪ್ ಮಾಡ್ಕೊಳ್ಳಲ್ಲ. ಐಬ್ರೋಸ್ ಸ್ವಲ್ಪ ಹಾಕ್ಕೊತಿದ್ದೀನಿ. ಸ್ವಲ್ಪ ನನಗೆ ಐಬ್ರೋಸು ತುಂಬ ಕಡಿಮೆ ಇದೆ. ಅದಕ್ಕೋಸ್ಕರನೇ ಏನಾದರೂ ಎಲ್ಲಿಗಾದರೂ ಹೋಗ್ಬೇಕಾದ್ರೆ ಸ್ವಲ್ಪ ಐಬ್ರೋಸಿಸ್ನ ಹಾಕೊತೀನಿ. ಆಮೇಲೆ ಒಂದು ಬಿಂದಿ ಸಾರೀಲಿ ಚಿಕ್ಕದಿಡೋಕ್ಕಿಂತನೂ ದೊಡ್ಡದಾಗಿಟ್ರೆ ತುಂಬ ಲುಕ್ಕಾಗಿ, ಕ್ರಿಯೇಟಿವ್ ಆಗಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೂಪರಾಗಿ. ಚಿಕ್ಕದಿಟ್ಟರೆ ಚೆನ್ನಾಗಿ ಅನಿಸಲ್ಲ. ನನಗಂತೂ ಸಾರೀಲಿ ಬಿಂದಿ ದೊಡ್ಡದೇ ಇರಬೇಕು, ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಇಷ್ಟೆಲ್ಲ ಆದಮೇಲೆ ಸಿಂಧೂರ ಹಚ್ಕೊಳ್ಳಿ, ಇಲ್ಲ ಅಂದರೆ ಚೆನ್ನಾಗಿ ಅನಿಸುತ್ತಾ, ಸಿಂಧೂರ ಹಾಕ್ಕೊಳ್ಳೋಣ. ಇವಾಗ ಒಂದು ಕಡೆ ಬಂತು. ಇನ್ನೂ ಏನೋ ಒಂದು ಮಿಸ್ ಹೊಡಿತಿದೆ. ಏನಪ್ಪ ಅಂತಂದರೆ ಮಂಗಲಸೂತ್ರ. ಒಂದು ಹೆಣ್ಣಿಗೆ ಯಾವುದೇ ಒಡವೆ ಹಾಕ್ಕೊಳ್ಳಿ, ಎಲ್ಲದಕ್ಕಿಂತನೂ ಚೆನ್ನಾಗಿ ಕಾಣಿಸೋದೇ ಮಂಗಲಸೂತ್ರ. ನೀವು ಒಡವೆ ಹಾಕ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಮಂಗಲಸೂತ್ರ ಹಾಕ್ಕೊಂಡ್ರೆ ಅದು ಲುಕ್ಕೇ ಬೇರೆ. ಇವಾಗ ತಲೆ ಬರೆಸ್ಕೊಂಡು ತಲೆ ಬಾಚ್ಕೊತೀರಿ. ಹೇಗಿದೆ ಹೇರ್ ಸ್ಟೈಲು? ನನಗೆಲ್ಲ ವೆರೈಟಿ ಹೇರ್ ಸ್ಟೈಲ್ ಮಾಡೋಕ್ಕಾಗಲ್ಲ. ಹೆಂಗೆ ಬರುತ್ತೋ ಹಂಗೆ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಹೂ ಎಲ್ಲ ಇರಲಿಲ್ಲ, ನನ್ನ ಹತ್ರ ಫ್ಲವರ್ ಇರಲಿಲ್ಲ. ನೋಡಿ, ಒಂದು ಸರಿ ಈ ಥರ ಹೂವನ್ನ ತೊಗೊಂಡ್ಬಿಟ್ರೆ ಒರಿಜಿನಲ್ ಹೂ ಬೇಕು ಅಂತಲೇ ಅನ್ಸೋದೇ ಇಲ್ಲ. ಯಾವಾಗ ಬೇಕಾದರೂ ಹಾಕೊಬೋದು. ಸ್ವಲ್ಪ ಆವಾಗವಾಗ ಕ್ಲೀನ್ ಮಾಡಿದರೆ ಸಖತ್ತಾಗಿ ಬರುತ್ತೆ ಕೊನೆವರೆಗೂ. ಲೈಫ್ ಲಾಂಗ್ ಯೂಸ್ ಮಾಡ್ಬೋದು. ಆಮೇಲೆ ಬಳೆ ಇತ್ತು ನನ್ನ ಹತ್ರ, ಅದೇ ಥರದ ಬಳೆ ಇತ್ತು, ಅದಕ್ಕೆ ಮ್ಯಾಚಿಂಗ್ ಮಾಡಿದೆ. ಆಮೇಲೆ ಇನ್ನು ಇಯರಿಂಗ್ ಕೂಡ ನಂಗೆ ಅದೇ ಥರ ಇದೆ. ಇಯರಿಂಗ್ನ ಹಾಕ್ಕೊತೀನಿ. ಇಯರಿಂಗ್ ಹಾಕೊಂಡ್ಮೇಲೆ ಪೂರ್ತಿ ಲುಕ್ ಕ್ರಿಯೇಟ್ ಆಗುತ್ತೆ. ನೋಡಿ ಯಾವ ಥರ ಕಾಣಿಸ್ತೀನಿ ಅಂತ. ಚೆನ್ನಾಗಿ ಅನಿಸಿದ್ರೆ ಕಮೆಂಟ್ ಮಾಡಿ. ಆಮೇಲೆ ನಾನು ಈ ಸ್ಯಾರಿನ ಬೈ ಮಾಡಿರೋದು ಮೀಶೋ ಅಲ್ಲಿ. ನಿಮಗೇನಾದರೂ ಈ ಸ್ಯಾರಿ ಇಷ್ಟ ಆಗಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ ನಿಮಗೆ. ನೋಡಿ, ಚೆನ್ನಾಗಿರುತ್ತಲ್ವ? ಇಷ್ಟೆಲ್ಲ ರೆಡಿ ಆದಮೇಲೆ ಒಂದು ಪೋಸ್ ಕೊಡಲಿಲ್ಲ ಅಂದರೆ ಹಿಂಗೆ ಕೊಟ್ಟೆ ಬಿಡೋಣ. ನಮ್ಮ ಉತ್ತರ ಕರ್ನಾಟಕ ಸೈಡು ಬರೀ ಮಂಗಲಸೂತ್ರ ಅಷ್ಟೇ ಹಾಕೊಂಡ್ರೆ ಬೆಲೆ ಇರಲ್ಲ. ಅದಕ್ಕೆ ಏನಾದರೂ ಜ್ಯುವೆಲ್ರಿ ಹಾಕಬೇಕು ಅಂದರೆ, ಯಾಕಂದರೆ ಇವಾಗ ಹೆಂಗಾಗಿದೆ ಅಂತಂದರೆ ಬಂಗಾರಕ್ಕೆ ಮತ್ತು ದುಡ್ಡಿಗಿರೋ ಮರ್ಯಾದೆ ಬೆಲೆ ಆಗಲಿ ಮನುಷ್ಯನಿಗಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಒಂದು ಚೈನು ಅಥವಾ ಏನಾದರೂ ಒಂದು ಜ್ಯುವೆಲ್ರಿ ಹಾಕಲೇಬೇಕು. ಗೋಲ್ಡನ್ನು ಮಂಗಲಸೂತ್ರ ಇದೆ, ಬಟ್ ಅದ್ರ ಜೊತೆ ಇದು ಒಂದಿರಲಿ, ಚೆನ್ನಾಗಿ ಕಾಣಿಸ್ಲಿ ಅಂತ ಜ್ಯುವೆಲ್ರಿನ ವೇರ್ ಮಾಡಿದ್ದೀನಿ. ಆಮೇಲೆ ಹೂ ಸ್ವಲ್ಪ ಲೂಸ್ ಆಗಿರ್ತದೆ, ಅದಕ್ಕೆ ಅದನ್ನು ಸ್ವಲ್ಪ ಸರಿ ಮಾಡಿಕೊಂಡೆ. ಜ್ಯುವೆಲ್ರಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ನೋಡಿದ್ರಲ್ಲ, ಅದು ಏನೋ ಗೊತ್ತಿಲ್ಲ, ಈ ಥರ ರೆಡಿ ಆಗಿದ್ದೀನಿ. ಇದೆಲ್ಲ ಅದಾದಮೇಲೆ ಸಾರಿನೆಲ್ಲ ತೆಗೆದುಬಿಟ್ಟೆ. ಯಾಕಂತಂದರೆ ತುಂಬ ಕಷ್ಟ ಆಗ್ತಿತ್ತು ಕೆಲಸ ಮಾಡಬೇಕಂತಂದರೆ. ಹೊಟ್ಟೆ ಬೇರೆ ಹಸಿವಾಗಿತ್ತು. ಒಂದು 2 hours ಆಯಿತು ನಾನು ರೀಲ್ಸ್ ಮಾಡೋಕ್ಕೆ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿ. ರೀಲ್ಸ್ ಎಲ್ಲ ಮುಗೀತು. ಗ್ಯಾಸ್ ಮೇಲೆ ಹಂಗೆ ರೈಸ್ ಮಾಡೋಕ್ಕೆ ಇಟ್ಟಿದ್ದೆ.
ರೈಸ್ ಪಲಾವ್ ಮಾಡೋಕ್ಕೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇದನ್ನು ನಾನು ರೆಸಿಪಿ ಹೇಳ್ಬೇಕು ಅಂದ್ಕೊಂಡಿದ್ದೆ. ನಿಮಗೇನಾದರೂ ರೆಸಿಪಿದು ಏನಾದರೂ ಐಡಿಯಾ ಬೇಕಿದ್ದರೆ ನನಗೆ ರೆಸಿಪಿ ಅಂತ ಕಮೆಂಟ್ ಹಾಕಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಯಾವ ಥರ ಮಾಡೋದು ಅಂತ ಹೇಳ್ತಿದ್ದೀನಿ. ಹಸಿವಾಗಿರೋ ಕಾರಣ ರೈಸ್ ಪಲಾವ್ ಮಾಡ್ಕೊಂಡಿದ್ದೀನಿ. ಇದನ್ನು ತಿನ್ನಬೇಕು. ತಿಂದಾದ್ಮೇಲೆ ಇನ್ನೊಂದು ಜನರ ಹತ್ರ ಏನಪ್ಪ ರಿಕ್ವೆಸ್ಟ್ ಅಂತಂದರೆ, ನೋಡ್ತೀರಾ ವ್ಯೂಸ್ ಚೆನ್ನಾಗಿ ಬರುತ್ತೆ, ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ನನಗೆ ಇನ್ಸ್ಟಾದಲ್ಲಿ 1072 ಇದ್ದಾರೆ ಫಾಲೋವರ್ಸು. ಆಮೇಲೆ ಫೇಸ್ಬುಕ್ಕಲ್ಲಿ ಕೂಡ 9.9 ಇದ್ದಾರೆ. 9,900 ಇದ್ದಾರೆ. ದಯವಿಟ್ಟು ನಾನು ಎಲ್ಲರ ಹತ್ರ ಕೇಳೋದೊಂದೇ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ನೋಡಿಬಿಟ್ಟು ಲೈಕು ಸೇರು ಕಮೆಂಟ್ ಮಾಡಿ. ಕಂಟೆಂಟ್ ಯಾವ ಥರ ಕೊಡಬೇಕು ಅಂತ ನೀವು ನನಗೆ ಹೇಳಿದರೆ ನಾನು ನೆಕ್ಸ್ಟು ಅದೇ ಥರ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಗಂಡು ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಯೂಸ್ ಆಗೋ ಅಂಥದ್ದೇ ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿದ್ರಲ್ಲ, ಈ ಥರ ರೆಸಿಪಿ ರೆಡಿಯಾಗಿದೆ. ಇವಾಗ ರೈಸ್ ಪಲಾವು ತುಂಬ ಹಸಿವಾಗಿತ್ತು ನೋಡಿ, ಬಿಸಿ ಬಿಸಿದೆ. ಇವಾಗ ನಂಗೆ ಆರೋದ್ರೆ ಅದು ಇಷ್ಟ ಆಗೋಲ್ಲ, ಅದಕ್ಕೆ ಬಿಸಿ ಬಿಸಿದೆ. ಸ್ವಲ್ಪ ತಿಂದರೆ ಹೊಟ್ಟೆ ತುಂಬ್ದಂಗೆ ಆಗುತ್ತೆ, ಚೆನ್ನಾಗಿರುತ್ತೆ. ಇವಾಗ ನೋಡಿದ್ರಲ್ಲ ರೆಸಿಪಿ. ನಿಮಗೇನಾದರೂ ರೆಸಿಪಿ ಬೇಕಿದ್ದರೆ ನಂಗೆ ರೆಸಿಪಿ ಅಂತ ಕಮೆಂಟ್ ಹಾಕಿದರೆ ನಾನು ನಿಮಗೆ ಅದ್ರ ಬಗ್ಗೆ ನೆಕ್ಸ್ಟ್ ಲಾಗ್ ಮಾಡ್ತೀನಿ. ತಿನ್ನೋಣ. ಅಟ್ಲೀಸ್ಟ್ ಅರ್ಜೆಂಟ್ ಟೈಮಲ್ಲಿ ಆಗೋದಂದರೆ ಇದು ಒಂದೇ. ಜಾಸ್ತಿ ಏನು ಪ್ರಾಡಕ್ಟ್ ಹಾಕಬೇಕಾಗಿಲ್ಲ. ಈರುಳ್ಳಿ, ಟೊಮೆಟೊ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶೇಂಗಾ, ಅರಿಶಿಣ ಪುಡಿ, ಆಯಿಲು, ಇದು ಸ್ವಲ್ಪ ಹಾಕೊಂಡ್ಬಿಟ್ರೆ ನೀವು ಜಾಸ್ತಿ ಜನಕ್ಕಾದರೂ ಮಾಡ್ಬೋದು, ಅಥವಾ ನೀವು ಒಬ್ಬರೇ ಇದ್ದರೆ ಒಬ್ಬರೇನೂ ಮಾಡ್ಕೊಬೋದು. ಸಖತ್ತಾಗಿರುತ್ತೆ. ಇವಾಗ ಸ್ವಲ್ಪ ಬ್ಯಾಟಿಂಗ್ ಮಾಡ್ಕೊತೀನಿ, ಆಮೇಲೆ ಸಿಗ್ತೀನಿ. ಇನ್ನೂ ಸ್ವಲ್ಪ ಕೆಲಸ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಸೇರಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಯ್. ಥ್ಯಾಂಕ್ ಯು.